ನಾವು ಸಾಹಸ ಸಿಂಹ ವಿಷ್ಣುವರ್ಧನ ಅವರ ಅಭಿಮಾನಿಗಳು. ಅವ್ರದ್ದು ಒಂದು ಆ್ಯಕ್ಟಿಂಗು, ಒಂದು ಸಾಹಸ, ಒಂದು ಧೈರ್ಯ, ಒಂದು ಪ್ರೀತಿ ವಾತ್ಸಲ್ಯ, ಒಂದು ಫ್ಯಾಮ್ಲಿ ಅಂದರೆ ಹೆಂಗಿರಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಹೆಂಗಿರ್ಬೇಕು, ಹೆಂಗೆ ಜೊತೆಯಲ್ಲಿ ಇರಬೇಕು. ಕೋಟಿಗೊಬ್ಬ ಅಂತ ಒಂದು ಹೆಸರಿಕ್ಕಿದ್ರು, ಆದರೆ ನಿಜವಾಗ್ಲೂ ಅವರು ಕೋಟಿಗೊಬ್ಬರೇ. ಅವರು ತುಂಬ ಇಷ್ಟ ನಮಗೆ. ದಾದಾ ಅವರೇ, ನಾನು ಬಾಬು ಅವ್ರ ಮಿಸ್ಸಸ್ಸು. ನನಗೆ ಅವರ ಗುಣ ನಂಗೆ ಭಾರಿ ಇಷ್ಟ. ಆ್ಯಕ್ಟಿಂಗು, ಅವರ ಫೈಟು, ಅವ್ರದ್ದು ಯಾವುದೇ ಫಿಲಮ್ ಬಂದರೂ ನಾವು ತುಂಬ ಇಷ್ಟವಾಗಿ ನಾವು ಥಿಯೇಟ್ರಿಗೆ ಹೊಂಟೋಯ್ತಿದ್ದೆ. ಅವತ್ತು ಏನೇ ಹೋಯ್ತಿರು ನಾವು ಹೋಯ್ತು ಅಂದರೆ ಬಾಚಿ ತಪ್ಕೊಂಡೆಲ್ಲ ಫೋಟೋ ತೆಗೆಸಿದ್ದಾರೆ. ಇವಾಗ ಅವರಿಲ್ಲ ಅನ್ನೋದಕ್ಕೆ ನಮ್ಗೆ ತುಂಬ ದುಃಖ ಆಗುತ್ತೆ. ನಾವು ಸಾಹಸ ಸಿಂಹ ವಿಷ್ಣುವರ್ಧನ ಅವರ ಅಭಿಮಾನಿಗಳು. ಬೆಂಗಳೂರಿಂದ ಬಂದಿದ್ದೀವಿ, ಕೆ ಆರ್ ಪುರಮಿಂದ. ಇವ್ರು ನಮ್ಮ ಮಿಸ್ಸಸ್ ಶ್ರೀಮತಿ ಅವರು, ಮಾಲಾ ಅಂತ. ಅವರಂದರೆ ತುಂಬ ಪಂಚಪ್ರಾಣ ನಮಗೆ. ಅವ್ರದ್ದೊಂದು ನಾಗರಾವ್ ಸಿನಿಮಾದಿಂದ ಇರ್ಬೋದು, ಆಪ್ತ ರಕ್ಷಕದಿಂದ ಇರ್ಬೋದು, ಅಲ್ಲಿವರೆಗೂ ಪ್ರತಿ ಸಿನಿಮಾ ನೋಡಿದ್ದೀನಿ. ಅವ್ರದ್ದು ಒಂದು ಆ್ಯಕ್ಟಿಂಗು, ಒಂದು ಸಾಹಸ, ಒಂದು ಧೈರ್ಯ, ಒಂದು ಪ್ರೀತಿ ವಾತ್ಸಲ್ಯ, ಒಂದು ಫ್ಯಾಮ್ಲಿ ಅಂದರೆ ಹೆಂಗಿರಬೇಕು, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಹೆಂಗಿರ್ಬೇಕು, ಹೆಂಗೆ ಜೊತೆಯಲ್ಲಿ ಇರಬೇಕು. ಯಜಮಾನ ಫಿಲ್ಮ್ ಇರ್ಬೋದು, ಬಂಧನ ಇರ್ಬೋದು, ಪ್ರತಿ ಒಂದು ಸಿನಿಮಾನೂ ನಂಗೆ ತುಂಬ ಇಷ್ಟ. ಅವ್ರದ್ದು ಮುಖ ನೋಡಿದ್ರೆ ನಮಗೆ ಏನೋ ಒಂದು ತುಂಬ ಅಷ್ಟು ಬೇರೆ ಕಡೆ ನಮಗೆ ಮುಖ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ಆ ಥರ ಒಂದು ಟಿ ವಿ ಸ್ಕ್ರೀನಲ್ಲಿ ಬಂದರೆ, ಒಂದು ಥಿಯೇಟ್ರಲ್ಲಾಗಿರ್ಬೋದು, ಅವ್ರದ್ದು ಫೈಟ್ ಆಗಿರ್ಬೋದು, ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬ ಇಷ್ಟ ನಮಗೆ. ಮತ್ತೆ ಅವ್ರು ಹುಟ್ಟು ಬರಬೇಕಂತ ನಮಗೆ ತುಂಬ ಮನಸ್ಸಲ್ಲಿ ಆಗ್ತಾಯಿದೆ. ವಿಷ್ಣು ದಾದಾ ಕೋಟಿಗೊಬ್ಬ ಅಂತ ಒಂದು ಹೆಸರಿಕ್ಕಿದ್ರು, ಆದರೆ ನಿಜವಾಗ್ಲೂ ಅವರು ಕೋಟಿಗೊಬ್ಬರೇ. ಅವರು ತುಂಬ ಇಷ್ಟ ನಮಗೆ. ನನ್ನ ಹೆಸರು ಬಾಬು ಚಂದ್ರ ಅಂತ. ದಾದಾ ಅವರೇ, ನಾನು ಬಾಬು ಅವ್ರ ಮಿಸ್ಸಸ್ಸು. ನಾನು ಮಾಲಾ ಅಂತ. ನಿಮಗೂ ನಾನು ಇಲ್ಲಿ ನಮ್ಮದು ಬಂದು ಚಿಕ್ಕಬಳ್ಳಾಪುರ. ಅಲ್ಲಿಂದ ನಾನು ಇಲ್ಲಿ ಬೆಂಗಳೂರಿಗೆ ಮದುವೆ ಆಗಿರೋದು. ನಾನು ಇಲ್ಲಿ ಬಂದಾಗೆ ನಮ್ಮ ಯಜಮಾನ್ರ ಜೊತೆ ಅವರು ನಿಮ್ಮದು ಫ್ಯಾಮ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಷ್ಟು ಜಾಸ್ತಿ ಬಿಟ್ಟಿದ್ದೀನಿ. ಸಾಹಸ ಸಿಂಹ ವಿಷ್ಣುವರ್ಧನ್, ಡಾಕ್ಟರ್ ಆಪ್ತ ಮಿತ್ರ, ಕೃಷ್ಣನೇ ಬೇಗನೆ ಬಾರೋ, ಸಾಹಸ ಸಿಂಹ ಫಿಲಿಮು, ಸಿಂಹಾದ್ರೆ ಪ್ರಸನ್ನ ಥಿಯೇಟ್ರಲ್ಲಿ ನೋಡಿದ್ದೀವಿ. ಸಿಂಹಾದ್ರೆ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್. ನಾವು ಸಿದ್ಧಾರ್ಥ ಲೇಔಟ್. 15 ವರ್ಷದ್ದು. ಹೌದು. ಏನು ಹೇಳಿ ಬಯಸ್ತೀರಾ? ನನಗೆ ಭಾರಿ ಇಷ್ಟ ವಿಷ್ಣುವರ್ಧನ್ ಕಂಡ್ರೆ. ತುಂಬ ವರ್ಷದಿಂದ ಇಷ್ಟ ಆಗಿದೆ ನನಗೆ. ಅದಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ ನೋಡೋ ಅಂತ. ನನ್ನ ಮಕ್ಳಿಗೂ ಇಷ್ಟ. ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗಿದೆ? ನನಗೆ ಸಾಹಸ ಸಿಂಹ ಆಲ್ರೆಡಿ ಈಗ ನೋಡ್ಕೊಂಡು ಟಿ ವಿಲಿ ನೋಡ್ಕೊಂಡು ಬಂದೆ. ಇವಾಗಲಾ ಬೆಳಗ್ಗೆನೆ ನಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದೀನಿ ನೋಡ್ಕೊಂಡು ಹೋಗೋಣ ಅಂತ. ಯಾಕಾಗಿ ಇಷ್ಟ ಆಗ್ತಾರೆ ನಿಮಗೆ ವಿಷ್ಣುವರ್ಧನ್ ಅವರು? ನನಗೆ ಅವರ ಗುಣ ನಂಗೆ ಭಾರಿ ಇಷ್ಟ. ಆ್ಯಕ್ಟಿಂಗು, ಅವರ ಫೈಟು, ಒಳ್ಳೆ ವ್ಯಕ್ತಿ. ಸ್ಮಾರಕ ಈಗ ಬೆಂಗಳೂರಲ್ಲಿ ನೋಡೋಕ್ಕೆ ಬಿಟ್ಟಿಲ್ಲ ಅಂತ ಮಾತಾಡ್ತಿದ್ದಾರೆ. ಏನು ಹೇಳಿ ಬಯಸ್ತೀರಾ? ಬೆಂಗಳೂರಲ್ಲೇ ಮಾಡಿದರೆ ಚೆನ್ನಾಗಿರೋದು ಸರ್. ಬಟ್ ಮೈಸೂರು ಅಂದರೆ ಅವ್ರು ಹುಟ್ಟಿದ ಸ್ಥಳ ಇದು. ಹಾಗಾಗಿ ಇಲ್ಲಿ ಮಾಡಿ ಇಲ್ಲೂ ಏನು ತೊಂದರೆ ಇಲ್ಲ, ಇಲ್ಲೂ ಮಾಡ್ಬೋದು ಅಂತ. ಇದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕಿದೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಹಾಗಾಗಿ ಅದನ್ನ ಬಯಸ್ತೀನಿ ನಾನು. ಇಂಪ್ರೂವ್ಮೆಂಟ್ ಆಗಬೇಕು. ಎಲ್ರಿಗೂ ನಮಸ್ಕಾರ. ನಾವು ಮುರುಡುಗಳವರು ಮಾದೇಸ್ವಾಮಿ ಅಂತ. ನಾವು ವಿಷ್ಣುವರ್ಧನ್ ತುಂಬ ಫ್ಯಾನು. ನಾವು ಅವಾಗೆಲ್ಲ ವಿಷ್ಣು ಸಾರು ಮೀಟ್ ಮಾಡೋಕೆ ಹೋಗ್ತಿದ್ದಾಗ ಫ್ಯಾಕ್ಟ್ರಿಗೆ ಹೋಗ್ತಿದ್ದೋ. ಅವಾಗೆಲ್ಲ ನಾವು ಇಲ್ಲೇ ಮೈಸೂರಲ್ಲೇ ಅವ್ರದ್ದು ಆಯುಧ ಪೂಜೆ ಆಚರಣೆ ಮಾಡಿ ಫೋಟೋಸ್ ಎಲ್ಲ ಇದೆ. ನಮ್ಮ ಜೊತೇಲಿ ಫೋಟೋ ಓಡಿಸ್ಕೊಂಡಿರೋದು, ಇಬ್ಬರು ಜೊತೇಲಿ ಧೂಪ ಹಾಕ್ತಾ ಇರೋದು, ಗಂಟ್ಲ ಕಡೆ ಇಟ್ಕೊಂಡು ಎಲ್ಲ ಫೋಟೋಸ್ ನಮ್ಮ ಹತ್ರ ಇದೆ. ನಾವು ವಿಷ್ಣು ಸಾರು ಫೋಟೋ ನನ್ನ ಹತ್ರ ಇಲ್ಲಿ ಮೊಬೈಲೇ ಐತೆ. ನಾವು ತುಂಬ ಫ್ಯಾನ್ ಅವ್ರ ಜೊತೆಗೆ. ಅವ್ರದ್ದು ಯಾವುದೇ ಫಿಲಮ್ ಬಂದರೂ ನಾವು ತುಂಬ ಇಷ್ಟವಾಗಿ ನಾವು ಥಿಯೇಟ್ರಿಗೆ ಹೊಂಟೋಯ್ತಿದ್ದೋ. ಅವತ್ತು ಏನೇ ಹೋಯ್ತಿರು ರಜಾ ಹಾಕ್ಬಿಟ್ಟು ನಾವು ಫಿಲಮ್ ನೋಡೋಕೆ ಹೋಯ್ತಿದ್ದೋ. ನಾವೆಲ್ಲ ಮೈಸೂರಲ್ಲಿ ಒಂದು ಟೀಮ್ ಇದ್ದೋ, ಎಲ್ಲ ಸೇರ್ಕೊಂಡು ಹೋಯ್ತಿದ್ದೋ. ಆಗ ವಿಷ್ಣು ಸರ್ ಹತ್ರ ನಾವು ಹೋಯ್ತಿದ್ದಾಗ ಅವ್ರಿಗೆ ಇನ್ನೂ ನಮ್ಮ ಪರಿಚಯ ಇರಲಿಲ್ಲ. ಬೇರೆ ಯಾರೋ ಫ್ರೆಂಡ್ಗಳಿದ್ರು, ಅವರು ವಿಷ್ಣು ಸರ್ ಪರಿಚಯ ಇದ್ದರು. ಅವ್ರ ಮುಖಾಂತರ ಹೋಗಿ ನಾವು 2-3 ಜನ ಹೋಗಿ ಮೀಟ್ ಮಾಡೋದಕ್ಕೆ, ಯಾಕ್ರೋ ನಿಮ್ಮಂಗೆ ಮನ್ಸರು ಹಾಕೊಂಡ್ರು, ನೀವು ದುಡಿದು ಅಪ್ಪ ಅಮ್ಮ ಸಾಕ್ರೋ, ನಾವು ನಿಮ್ಮಂಗೆ ಮನ್ಸರು ಕಂಡ್ರು. ನೋಡಬೇಕು, ಫ್ಯಾನ್ ಇರಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು ಕಂಡ್ರ. ನೀವು ಹೊಟ್ಟಪಾಡಕ್ಕೆ ದುಡಿಯೋದಲ್ವಾ, ದುಡಿರೋ ಅಂತ ಅಂದ್ಕೊಂಡೆಲ್ಲ ಹೇಳಿ ನಮ್ಗೆ ಬುದ್ಧಿವಾದ ಹೇಳಿ ನಮ್ಗೆ ತುಂಬ ಚೆನ್ನಾಗಿ ಇದು ಮಾಡ್ತಿರು. ಅಲ್ಲ, ನಮಗೊಂಥರ ಫೀಲಿಂಗ್ ಆಯಿತು. ನಮ್ಮ ಜೊತೆಲಿ ಫ್ರೆಂಡ್ಗಳೇ ಆ ಥರ ಹೇಳಲ್ಲ,
ನಮ್ಮ ಫ್ಯಾನು ನಮ್ಮ ವಿಷ್ಣು ಸರು. ಅವ್ರು ನಮ್ಗೆ ಈ ಥರ ಹೇಳ್ತಾರೆ ಅಂದರೆ ನಮ್ಗೆ ರಿಯಲಿ ತುಂಬ ಇಷ್ಟ ಆಯಿತು. ತುಂಬ ಥರ ಡ್ರೆಸ್ಸಲ್ಲೆಲ್ಲ ನಾವು ಫೋಟೋ ತೆಗ್ಸಿದ್ದೀವಿ. ನಾವು ಹೋಯ್ತು ಅಂದರೆ ಬಾಚಿ ತಪ್ಕೊಂಡೆಲ್ಲ ಫೋಟೋ ತೆಗ್ಸಿದ್ದಾರೆ. ಇವಾಗ ಅವರಿಲ್ಲ ಅನ್ನೋದಕ್ಕೆ ನಮ್ಗೆ ತುಂಬ ದುಃಖ ಆಗುತ್ತೆ. ವಿಷ್ಣುರವರು ತುಂಬ ಫಿಲಮ್ಗಳು ಚೆನ್ನಾಗಿ ಮಾಡ್ರೆ ಅದು ನೋಡಬೇಕು ಅಂತ ನಮ್ಗೆ ಆಸೆ ಇತ್ತು. ಇವತ್ತು ಮಾರ್ಕೆಟಿಗೆ ಬಂದೀವಿ, ನೋಡ್ತೀವಿ, ತುಂಬ ಸಂತೋಷ ಆಯಿತು ನಮ್ಗೆ. ಧನ್ಯವಾದಗಳು. ಸರ್ ನಾವು ನಂದಗೂಡು ತಾಲೂಕು ಚುಂಚನಹಳ್ಳಿ ಅಂತ ಸರ್. ಎಷ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ? ನಾವು ಫ್ರೆಂಡ್ಸ್ ಒಂದು 4-5 ಸೇರಿ ಬಂದೀವಿ ಸರ್. ಏನು ಹೇಳಿ ಬಯಸ್ತೀರಾ ವಿಷ್ಣು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ತೀರ್ಕೊಬಿಟ್ರಲ್ಲ. 15 ವರ್ಷ ಆಯಿತು. ರಾಷ್ಟ್ರದಲ್ಲಿ ನಾವೆಲ್ಲ ಇವತ್ತು ಚೆನ್ನಾಗಿವಿ. ಯಾಕೆ ವಿಷ್ಣುವರ್ಧನ್ ಇಷ್ಟ ಆಗ್ತಾರೆ ನಿಮಗೆ? ಅವ್ರ ಫಿಲಮ್ಗಳು ತುಂಬ ಇಷ್ಟ ಸರ್, ನೋಡಬೇಕು ಅಂತ ಭಾರಿ ಚೆನ್ನಾಗಿ ಮಾಡ್ತಾರೆ. ಅದು ನಾವೇನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಭಾರಿ ತುಂಬ ಇಷ್ಟ. ಯಾವ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗಿ ಮನಸ್ಸಿಗೆ? ಜನನಾಯಕ ಸರ್. ಜನನಾಯಕಲ್ಲಿ ನಮ್ಮದಲ್ಲಿ ಭಾರಿ ಫಿಲಮ್ ನಾವು ಕೆಸೆಟ್ ಸುಮಾರು ಸರ್ ನೋಡಿವಿ. ಆ ಕೆಸೆಟ ದಿನ ನೋಡ್ತೀವಿ. ಆ ಕೆಸೆಟ ಆಗ ECP ಅಂತ ಬತ್ತಿತ್ತು, ಜನ ನೋಡ್ತೀವಿ. ಆ ಕೆಸೆಟ ಒಂದು 20 ಸಾರಿ ನೋಡಿವಿ ಆ ಕೆಸೆಟ್ ಕೂಡ ನಾವು. ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರೋಗಿ ಇವತ್ತಿಗೆ 15 ವರ್ಷಗಳಾಗಿದೆ. ಅವರು ಸುಮಾರು ಮೂವಿಗಳು ಚೆನ್ನಾಗಿ ಮಾಡಿದ್ದಾರೆ. ನಾವು PUC ಓದುವಾಗ ಸೂರ್ಯವಂಶ ಮತ್ತು ಯಜಮಾನ 7 ಸರಿ ನೋಡಿದ್ದೀನಿ. 7 ದಿನ ಒಂದಿನ ಗ್ಯಾಪ್ ಕೊಡ್ದೇನೆ. ತುಂಬ ಫಿಲಮ್ಗಳು ನಮಗೆ ಮನಸ್ಸಲ್ಲಿ ಇದಾಗಿದೆ ಸರ್. ಅವ್ರ ಮಾತನ್ನ ವೈಖರಿ ಯಾವುದೇ ಒಬ್ಬ ಲೇಡೀಸ್ನ ಏಕವಚನದಲ್ಲಿ ನೀವು ಅಂದೇನೆ ನೀನು ಅಂತಿನ್ನಿಲ್ಲ. ಪ್ರತಿಯೊಂದು ಫಿಲಮ್ಲು ನೀವು ಅಂತ ಗೌರವ ಕೊಟ್ಟು ಮಾಡೋದು ಸರ್ ವಿಷ್ಣುವರ್ಧನ್ ಸರ್. ಮಹಿಳೆಯರಿಗೆ ಫಸ್ಟ್ ಆದ್ಯತೆ ಅವ್ರದ್ದು. ಅದರಿಂದ ತುಂಬ ಇಷ್ಟ ಆಗಿದೆ ಸರ್. ಸಿನಿಮಾದಲ್ಲಿ ಹೇಗಿದ್ರು ನಿಜ ಜೀವನದಲ್ಲೂ ಹಾಗೆ ಇದ್ರು ಸರ್. ಹಾಗೇನೆ ಏನು ಹೇಳಿ ಬಯಸ್ತೀರಾ? ಅಷ್ಟೇ ಸರ್. ಮಾತಾಡೋಕ್ಕೆ ಮೈ ಮರ್ತೊಬಿಟ್ಟಿದ್ದೀವಿ ಇವತ್ತೊಂದು ದಿನ. ಅವ್ರು ಕಳ್ಕೊಂಡು ಸುಮಾರು ಖುಷಿ ಇದ್ರೆ ಮಾತಾಡ್ಬೋಗಿತ್ತು. ಆದರೂ ಒಂದು ಸ್ವಲ್ಪ ದುಃಖದಿಂದ ಹೇಳ್ತಾ ಇದ್ದೀವಿ ಸರ್. ನಾವು ಚುಂಚನಹಳ್ಳಿ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟ್ರಿಕ್ಕು, ಅಲ್ಲಿಂದ ಬಂದಿರೋ ಸರ್.